ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 5 ಸೆಪ್ಟೆಂಬರ್ 2025. बेहद के बेहद की परम 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 महाशांति है, महाशांति है, महाशांति है. ಮೊದಲಿಗೆ ಬೇಹದ್ನ ಪರಂಧಾಮಕ್ಕೆ ಹೋಗೋಣ. ಬೇಹದ್ನ ಪರಂಧಾಮಕ್ಕೆ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಬುದ್ಧಿಯಿಂದ ಬೇಹದ್ನ ಪರಂಧಾಮದಲ್ಲಿ ನಾವು ದಾದಾಜಿಯ ಮುಂದೆ ಕುಳಿತುಕೊಂಡು ಅವರಿಂದ ಪವರನ್ನು ಪಡೆದುಕೊಂಡು ಬೇಹದ್ನ ಕಲಾದ ಪವರ್, ಆ ಚುಂಬಕೀಯ ಶಕ್ತಿ, ಆ ಎನರ್ಜಿ ಪಾರಸದಂತೆ ನಮ್ಮನ್ನು ಸ್ಪರ್ಶಿಸಿ ನಮ್ಮಿಂದ ಸ್ವಪರಿವರ್ತನೆ ಮಾಡುವಂತಹ ಶಕ್ತಿಯನ್ನು ನೀಡುತ್ತದೆ. ಬೇಹದ್ನ ಪರಂಧಾಮದಲ್ಲಿ ನಾವು ಮಾಡಿದಂತಹ ಪರಂ ಶಾಂತಿಯ ಸಂಕಲ್ಪಗಳು ಪ್ರತಿಯೊಂದು ಬೇಹದ್ನ ಆತ್ಮರು ಮಾಡಿದ ಸಂಕಲ್ಪಗಳು ಮಲ್ಟಿಪಲ್ ಆಗಿ ಹರಡುತ್ತದೆ. ಅದು ಪೂರ್ತಿ ಮಲ್ಟಿವರ್ಸ್ವರೆಗೂ ಹರಡುತ್ತದೆ. ನಮ್ಮ ಪರಂ ಶಾಂತಿಯ ಸಂಕಲ್ಪಗಳು ಅನಂತಾನಂತ ಸಂಕಲ್ಪಗಳಾಗಿ ಹರಡುತ್ತವೆ. ಆ ಚುಂಬಕೀಯ ಶಕ್ತಿಯು ನಮ್ಮ ಸುತ್ತಮುತ್ತಲಿನ ವಾಯುಮಂಡಲದಲ್ಲಿಯೂ ಹರಡುತ್ತದೆ. ಅದರಲ್ಲೂ ನಮ್ಮ ಭಾರತ ದೇಶದ ನಕ್ಷೆಯ ಮೇಲೆ ಆ ಒಂದು ಪರಂ ಪ್ರಕಾಶವು ಇಮರ್ಜ್ ಆಗುತ್ತದೆ. ಈ ಬೇಹದ್ನ ಪವರ್ ನಮ್ಮ ಭಾರತದ ನಕ್ಷೆಯನ್ನು, ಭಾರತವನ್ನು ಹಾಲಿನಂತಹ ಪರಂ ಪ್ರಕಾಶದಿಂದ ತುಂಬಿಬಿಡುತ್ತದೆ. ಹೀಗೆ ಪ್ರತಿಯೊಬ್ಬ ಬೇಹದ್ನ ಆತ್ಮರು ಈ ಅನುಭೂತಿಯನ್ನು ಪಡೆಯಬೇಕು. ಪರಂ ಶಾಂತಿ. ವಿಶ್ವ ಪರಿವರ್ತನೆ ಯಾವಾಗ ಆಗುವುದು ಎಂದು ಕಾಯುವುದರ ಬದಲು ಅದಕ್ಕೆ ಬೇಕಾಗುವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಯಾವಾಗ ಪರಂಪ್ರಕಾಶ ಬರಲಿದೆ? ಯಾವಾಗ ವಿಶ್ವ ಪರಿವರ್ತನೆ ಆಗಲಿದೆ? ಈ ಎಲ್ಲ ಪ್ರಶ್ನೆಗಳು ಬೇಹದ್ನ ಆತ್ಮರಲ್ಲಿ ಬರುತ್ತಿವೆ. ಯಾವಾಗ? ಹೇಗೆ? ಆಗ ದೃಶ್ಯಗಳು ಹೇಗಿರಬಹುದು? ಇಷ್ಟೆಲ್ಲ ಯೋಚಿಸುವುದೇ ಬೇಡ. ನೀವೇ ಸಿದ್ಧತೆಗಳನ್ನು ಮಾಡಲು ಪ್ರಾರಂಭಿಸಿರಿ. ಈಗ ನಡೆಯುತ್ತಿರುವ ಸಮಯ ಪರಿವರ್ತನೆಯ ಸಮಯವೇ ಎಂದುಕೊಳ್ಳಿ. ಯಾವಾಗ, ಯಾವ ಕ್ಷಣದಲ್ಲಿ ಪರಿವರ್ತನೆ ಆಗಲಿದೆಯೋ ಅದು ಯಾರಿಗೂ ತಿಳಿಯದು. ಆದ್ದರಿಂದಲೇ ಯಾವಾಗಲೂ ಎವರ್ ರೆಡಿಯಾಗಿರಿ ಎಂದು ಬ್ರಹ್ಮ ಮಾಜಿಯವರು ಬೇಹದ್ನ ಮಕ್ಕಳಿಗೆ ಹೇಳುತ್ತಿದ್ದಾರೆ. ಬೇಹದ್ನ ಮಕ್ಕಳಿಗೆ ಸಿದ್ಧತೆಯನ್ನು ಮಾಡಬೇಕಾಗಿದೆ. ಕಾಯುವುದು ಬೇಡ. ನಿಮ್ಮ ಬುದ್ಧಿಯನ್ನು ಎಲ್ಲೆಡೆ ವಿಚಾರ ಮಾಡುವಂತೆ ಬಿಡಬೇಡಿ. ನಿಮ್ಮ ದೇಹ ಮತ್ತು ದೇಹದ ಸಂಬಂಧಿಯವರ ಬಗ್ಗೆ ಯೋಚಿಸಬೇಡಿ. ಎಲ್ಲವನ್ನು ಮರೆತು ಬಿಡಿ. ಆಗಲೇ ಅದನ್ನು ತ್ಯಾಗ, ತಪಸ್ಸು ಎಂದು ಹೇಳಬಹುದು. ತಂದೆಯೊಬ್ಬನೇ ಎನ್ನುವ ಒಂದೇ ವಿಶ್ವಾಸ, ಯೋಚನೆ ಸದಾ ನಿಮ್ಮ ಬುದ್ಧಿಯಲ್ಲಿರಬೇಕು. ಆ ತಂದೆಯೇ ಬೇಹದ್ನ ತಂದೆ. ಎವರ್ ರೆಡಿಯಾಗಿರೋದು ಎಂದರೆ ಸಂಕಲ್ಪಗಳು ಬರಬಾರದು. ಎಷ್ಟೇ ಮಾಡಿದರೂ ಅಲ್ಪ ಸ್ವಲ್ಪ ಯೋಚನೆಗಳಂತೂ ಬಂದೇ ಬರುತ್ತವೆ. ಆದರೆ ನೀವು ನಿಮ್ಮ ದೇಹ ಮತ್ತು ದೇಹದ ಸಂಬಂಧಿಗಳ ಬಗ್ಗೆ ಮಾತ್ರ ಯಾವುದೇ ಯೋಚನೆಗಳನ್ನು ಮಾಡಲಿಕ್ಕೆ ಹೋಗಬಾರದು. ಅವೆಲ್ಲವನ್ನು ನೀವು ಮರೆತು ಬಿಡಬೇಕಾಗುತ್ತದೆ. ನೀವು ಅವರ ಜೊತೆಯಲ್ಲಿ ಇದ್ದರೂ ಬುದ್ಧಿಯಿಂದ ದೂರವಿರಬೇಕು. ಈ ರೀತಿ ನಿಮ್ಮನ್ನು ನೀವು ಸಿದ್ಧಗೊಳಿಸಬೇಕಾಗಿದೆ. ಬಾಪೂಜಿಯವರ ಶ್ರೀಮತ್ನ ಮೇಲೆ, ಅಂದರೆ ಅವರು ಹೇಳಿದ ಹಾಗೆ ಅವರ ಮಾತಿನಂತೆ ನಡೆದುಕೊಂಡಾಗ ಅವರಿಂದ ನಾವು ವರದಾನಗಳನ್ನು ಪಡೆಯುವ ಹಕ್ಕು ಪಡೆಯುತ್ತೇವೆ. ಹೀಗೆ ಬೇಹದ್ನ ಲಾಭಗಳನ್ನು ಪಡೆಯುತ್ತೀರಿ. ಹೀಗೆ ಬೇಹದ್ನ ತ್ಯಾಗಿ, ತಪಸ್ವಿ ಆತ್ಮರಾಗುತ್ತೀರಿ. ನಿಮ್ಮ ಸರ್ವಶ್ರೇಷ್ಠ ಕಲ್ಯಾಣಕಾರಿ ಸಂಕಲ್ಪದಿಂದ
ಅವಿನಾಶಿ ಪರಂಧಾಮದ ಸೃಷ್ಟಿಯನ್ನು ಮಾಡಲಿದ್ದೀರಿ. ನೀವು ನಿಮ್ಮ ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ ಈ 3 ಸ್ಟೇಜ್ಗಳನ್ನು ಒಂದೇ ಸಮ ಮಾಡಬೇಕಾಗಿದೆ. ಬಾಪೂಜಿ ನಿರಾಕಾರಿ ಅವಸ್ಥಾ ಅಂದರೆ ಆತ್ಮಸ್ವರೂಪದ ಅವಸ್ಥೆಯಲ್ಲಿ ಸದಾ ಇರಿ ಎಂದು ಹೇಳುತ್ತಾರೆ. ಈ ಆಕಾರಿ ರೂಪವು ಪ್ರತಿಯೊಬ್ಬರಲ್ಲಿ ಬೇರೆಯೇ ಇರುತ್ತದೆ. ಬೇಹದ್ನ ಮಕ್ಕಳ ಆಕಾರಿಯ ಕನೆಕ್ಷನ್ ಬೇಹದ್ನ ಕಲಾದ ಪರಂಪ್ರಕಾಶದೊಂದಿಗೆ ಇದ್ದರೆ ಅದರ ಸೂಕ್ಷ್ಮ ಶರೀರದಲ್ಲಿಯೂ ಆ ಆಕಾರಿ ಸ್ವರೂಪ ಇರುತ್ತದೆ. ಆ ಬೇಹದ್ನ ಕಲಾದ ಪರಂಪ್ರಕಾಶದ ಒಂದು ಸಣ್ಣ ಅಂಶ ಇದ್ದೇ ಇರುತ್ತದೆ. ಪ್ರತಿಯೊಂದು ಆತ್ಮದ ಸಂಕಲ್ಪ, ಈ ಸಂಕಲ್ಪಗಳ ಮೇಲೆ ಅವರ ಆಕಾರಿ ಸ್ವರೂಪವು ಅವಲಂಬಿತವಾಗಿರುತ್ತದೆ. ಆಕಾರಿ ಸ್ವರೂಪದಲ್ಲಿ ಪವರ್ ಇರುತ್ತದೆ. ಹಾಗೆ ನಿರಾಕಾರಿ ರೂಪದಲ್ಲೂ ಕೂಡ ಅವರವರ ಅವಸ್ಥೆ ಮತ್ತು ಅವರವರ ಪವರ್ ಇರುತ್ತದೆ. ಎಷ್ಟು ಪವರನ್ನು ಅವರು ಗ್ರಹಿಸಿದ್ದಾರೋ ಅಷ್ಟು ಪವರ್ ಇರುತ್ತದೆ. ಎಷ್ಟು ವಿಶ್ವ ಪರಿವರ್ತನದ ಸಂಕಲ್ಪಗಳನ್ನು ಮಾಡಿದ್ದಾರೋ, ಎಷ್ಟು ದಾದಾಜಿಯವರಿಂದ ಪವರನ್ನು ಪಡೆದಿರುತ್ತಾರೋ, ಇದು ಎಲ್ಲದರ ಪರಿಣಾಮವಾಗಿ ಆ ಆತ್ಮದಲ್ಲಿ ಶಕ್ತಿ ತುಂಬಿರುತ್ತದೆ. ಸೂಕ್ಷ್ಮ ಶರೀರದಲ್ಲೂ ಆ ಶಕ್ತಿ ಇರುತ್ತದೆ ಮತ್ತು ಸಾಕಾರ ಶರೀರದಲ್ಲೂ ಆ ಒಂದು ಅಂಶದ ಶಕ್ತಿ ಇರುತ್ತದೆ. ಸಾಕಾರಿ ಶರೀರ ಮಾತ್ರ ಎಲ್ಲರದು ಪಂಚತತ್ವದ ಶರೀರವಾಗಿರುತ್ತದೆ. ಇದನ್ನು ಆ ಬೇಹದ್ನ ತಂದೆಯೇ ನಡೆಸುತ್ತಿದ್ದಾರೆ. ಈಗ ಬೇಹದ್ನ ಮಕ್ಕಳಿಗೆ ಸಾಕಾರಿ, ನಿರಾಕಾರಿ ಮತ್ತು ಆಕಾರಿ ಸ್ಟೇಜ್ನಲ್ಲಿ ಸಮಾನ ರೀತಿಯಲ್ಲಿ ಇರುವುದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸಹಜವಾಗಿ ಸಾಕಾರದಲ್ಲಿರುವುದು ನಮಗೆ ರೂಢಿಯಾಗಿರುತ್ತದೆ. ನೀವು ಆಗಾಗ ನಾನು ಈಗ ನನ್ನ ಆಕಾರಿ ಸ್ವರೂಪದಲ್ಲಿದ್ದೇನೆ, ಹಾಗೆ ನಿರಾಕಾರಿ ಸ್ವರೂಪದಲ್ಲೂ ಇದ್ದೇನೆ ಎನ್ನುವ ಅನುಭೂತಿಯನ್ನು ಮಾಡಿಕೊಳ್ಳುತ್ತಿರಬೇಕು. ನಿಮ್ಮ ಅನಾದಿ ಸ್ವರೂಪ ಎಂದರೆ ನಿರಾಕಾರಿ ಸ್ವರೂಪದಲ್ಲಿರಬೇಕು. ಅನಾದಿಯು ಶಬ್ದದಿಂದ ದೂರ ಇರುವ ಲೋಕ, ಅಂದರೆ ಅಲ್ಲಿ ಶಬ್ದವೇ ಇಲ್ಲ, ಬರೀ ಸಂಕಲ್ಪ. ನಿರಾಕಾರಿ ಆಕಾರಿಯಲ್ಲಿ ಶಬ್ದಗಳೇ ಇಲ್ಲ, ಯಾವ ಧ್ವನಿಯೂ ಇಲ್ಲ. ಇಂತಹ ಒಂದು ಸ್ಟೇಜ್ನಲ್ಲಿ ಸ್ಥಿತರಾಗಬೇಕು. ಇದು ಸಹಜವಾದ ಅನುಭವವಾಗಬೇಕು. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಇವತ್ತಿನ ಈ ವಾಣಿಯು ಬಹಳ ಗೂಢವಾಗಿದೆ. ಇದರ ಅರ್ಥ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿದೆ. ಇದರ ಅರ್ಥ ಬಹಳ ಆಳವಾಗಿದೆ. ನಾನು ಇಂದು ಇದರ ಬಗ್ಗೆ ಬಹಳ ಚಿಂತನ ಮಂಥನ ನಡೆಸಿ ನನಗೆ ತಿಳಿದಿದ್ದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾರೆ. ನಿಮಗೆ ನಿಮ್ಮ ನಿರಾಕಾರಿ ಮತ್ತು ಆಕಾರಿ ಸ್ವರೂಪವು ಸಹಜವಾಗಿಯೇ ಅನುಭೂತಿಯಲ್ಲಿ ಬರಬೇಕು. ಏಕೆಂದರೆ ಈ ಸಾಕಾರಿ ಸ್ವರೂಪವು ಬಹಳ ಬೇಗ ಪರಿವರ್ತನೆಗೊಳ್ಳಲಿದೆ. ಆವಾಗ ಉಳಿಯುವ ಸ್ಟೇಜ್ ಯಾವುದು? ಆಕಾರಿ ಮತ್ತು ನಿರಾಕಾರಿ. ಆದ್ದರಿಂದ ಇದರ ಅಭ್ಯಾಸ ನೀವು ಸದಾ ಮಾಡುತ್ತೀರಿ. बेहद के बेहद की परम 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 महाशांति है, महाशांति है, महाशांति है. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.